ನಿಮ್ದು ಎಷ್ಟು ಎಕರೆ ಇದೆ? ನಮ್ದೊಂದು 8 ಎಕರೆ ಇದೆ ಸರ್. ನನ್ನ ತಮ್ಮನಿಂದ ನನ್ನಿಂದ 8 ಎಕರೆ. ಹಾಂ, ಅಂದ್ರೆ ಒಂದು 20 ಕೋಟಿ ಬಂತು. ಹಾಂ, ಬೇಕು. ಜಮೀನು ಕೊಡಕ್ಕೆ ಒಪ್ಕೊಂಡಿದ್ದೀರಾ? ಓಕೆ ಸರ್. ನಾವು ನಮ್ಮ ಜಮೀನು ಯಾರು ತಗೊಳ್ಳಲ್ರು. ಹರಿಜನ ತೊಂದರೆ ಬೇಡಿ ಸ್ವಾಮಿ ಅಂತಾರೆ. ಕೈ ಮುಗಿತೀನಿ, ಬೇಡಪ್ಪ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇದಾಕತ್ತಾರೆ, ಕೇಸ್ ಹಾಕತ್ತಾರೆ, ನಾವು ಬೇಡ ಜಮೀನು ಅಂತಾರೆ. ಇವಾಗ ಕೊಡಕ್ಕೆ ಹೋದ್ರು ಒಬ್ಬರು ತಗೊಳ್ಳಲ್ಲ. ಈಗ ಮಾಡ್ತಾ ಇರೋದು ಪರ್ಫೆಕ್ಟಾಗಿ 100% ಸರಿ. ಆಗಲೇಬೇಕು. ಹಾಂ, ಅಲ್ಲ ಆಗಲೇ. ಜಮೀನು ನಿಮ್ಮ ತಂದೆ ತಾತರಿಂದ ಬಂದಿದ್ದ? ಹಾಂ, ಸ್ವಂತ ನಮ್ಮ ಪಿತಾಜಿ ಸತ್ತು. ಪಿತಾಜಿ ಸಹ. ಈಗ ಬೇರೆಯವ್ರಿಗೆ ಮಾರಾಟ ಮಾಡಕ್ ಹೋದ್ರೆ ಒಂದಲ್ಲ ಒಂದು ಇಶ್ಯೂ ನಡೀತೆ. ಒಂದು ವಿಷಯ ಅಂದ್ರೆ ಹೇಳಿದ್ರೆ ತಾವು ಸ್ವಾಮಿ ಬೇಡಿ ನಿಮ್ಗೆ ಕೈ ಮುಗಿತೀನಿ ಅಂತಾರಲ್ಲ, ನಮ್ಮ ಸೆಲೆಬ್ರಿಟಿ ಕತ್ಕೇಳ್ತಾರೆ ಕೇಳಿದ್ರೆ. ಹಾಂ, ಯಾರು ತಕ್ಕೊಳ್ಳೋರೇ ಗತಿ ಇಲ್ಲ. ಕೇಳಿದ್ರೆ 60 ಲಕ್ಷ 50 ಲಕ್ಷಕ್ಕೆ. ಇವತ್ತು 2-2.5 ಕೋಟಿ ಕೊಡ್ತಾರಲ್ಲ, ಮರ ಗಿರಲ್ಲ ಸೆಕ್ ಯಾಕೆ ಕೊಡಬಾರ್ದು? ಹಾಂ, ಯಾಕೆ ಕೊಡಬಾರ್ದು? ನೀವು ಹೊಲದಲ್ಲಿ ಇವಾಗ ನನ್ನ ಮಕ್ಕಳು ಇಬ್ಬರವ್ರೆ, ಇಬ್ಬರು ಬೆಂಗಳೂರಲ್ಲಿ ಅವ್ರೆ. ಇಲ್ಲಿ ಮಾಡೋರು ಯಾರಿಲ್ಲ, ನನ್ನ ಹೆಂಡ್ತಿ ನಾವು ಇಬ್ಬರೇನೆ. ಎಲ್ಲ ಪಾಳು ಬಿದ್ದದೆ, ದನ ಮೇಯ್ತದೆ. ಏನೋ ಒಂದು ಇಲ್ಲೊಂಚೂರು ಮಾಡ್ತಾ ಇದ್ದೀನಿ ಮೇಲೆಗಡೆ ಬೋರ್ ಹಾಕ್ಸಿರ್ತಾವೆ. ಒಂದು ಪಂಪ್ ಸೆಟ್ ಅದೇ, ಮತ್ತು ಒಂದು ಬೋರ್ ಅದೇ. ಕೆರೆಯಿಂದ ಒಂದು ಪಂಪ್ ಸೆಟ್ ತಗೊಂಡು ಎಲ್ಲ ಮಾಡಿದ್ದೀವಿ. ನಾವು 150 ತೆಂಗಿನ ಮರ ಇದೆ, ಎಲ್ಲ ಒಳ್ಳೆ ಇದೇನೆ. ಆದರೂ ಬೇಕಿಲ್ಲ, ಅಕ್ವೇರ್ ಬೇಕೇ ಬೇಕು. ಅಂದ್ರೆ ಈ ಭೂಮಿನಲ್ಲಿ ನಿಮ್ಗೆ ಏನು ಬೇಕಾದ್ ಬೆಳ್ಕೊಂಡಿದ್ದೀರಾ, ಆದ್ರೂ ಈಗ ಮಾರಾಟ ಮಾಡ್ಬೇಕು ಅಷ್ಟೇ. ಈಗ ಬೇಕು, ನಮ್ಗೆ ಅಕ್ವೇರ್ ಬೇಕು. ಈಗ ಒಂದು 20 ಕೋಟಿ ಬಂದ್ರೆ ಏನು ಮಾಡ್ತೀರಾ? 20 ಕೋಟಿ ಬಂದರೆ ಏನೋ ಮಾಡಿ ಜಿತ್ತಕ್ಕತ್ತೀವಿ, ಒಂದು ಸ್ವಲ್ಪ ಸೈಟ್ ಬಿಡಿಸ್ಕೊತೀವಿ, ಒಂದು 2 ಎಕರೆಗೆ ಇದ್ದದ್ದು ಏನೋ ಡೆವಲಪ್ ಮಾಡ್ಕೊತೀವಿ. ನೀವು ಹೇಳಂಗೆ ಮನೇನೋ ಸೈಟು ಯಾವುದೋ ತಗೊಂಡು ನಾವು ಅಂತ ಅದು ಹಾಳು ಮಾಡೋರಲ್ಲ ನಾವು. ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಂಡು ಜೀವನ ಮಾಡಿ ಏನೋ ನಮ್ಮ ಹೆಂಡತಿ ನಾವು ಮಾಡ್ಕೊಂಡು ಮಕ್ಕಳಿಗೆ ಇಷ್ಟ ಅಂತ ಕೊಟ್ಟು ಏನೋ ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಸರ್, ಇವರು ಅವತ್ತಿಂದ ಮಾಡ್ತಾವ್ರಲ್ಲ, ಏನು ಹೇಳಿ ಸ್ಟ್ರೈಕಾ, ಬೇರೆಯವ್ರನ್ನ ಕರ್ಬರ್ಸ್ತಾರೆ ಸ್ಟ್ರೈಕಾ. ಬೇರೆಯವ್ರು ಬಂದಿದ್ದಾರೆ ಇಲ್ಲಿ ಮೊನ್ನೆ ಪಾದಯಾತ್ರೆಯಲ್ಲಿ ಹೊಸ ಜನ ಏನ್ರಿ, ಗುಲ್ಬರ್ಗ, ರಾಯಚೂರು, ಮಳವಳ್ಳಿ, ಮಂಡ್ಯ ಬೇಕಾದ ಕಡೆಯವರೆಲ್ಲ ಯಾಕೆ ಮಾಡ್ತಾರೆ? ರೈತರು ಕಟ್ಕೋಬೇಕು, ಇಲ್ಲಿ ಜಮೀನುಗಳನ್ನ ಕಟ್ಕೋಬೇಕು, ಮಾಡಬೇಕು. ಆಲ್ರೌಂಡ್ ನಾವು ಇಷ್ಟು 20 ಹಳ್ಳಿಯವ್ರನ್ನ ಹೊರಗಡೆಯಿಂದ ಕರೆಸಿ ತೋರಿಸ್ಕೊಳ್ಳೋದೇನೋ ಸರ್ ಇದು. ಹೋರಾಟಗಾರೆಲ್ಲ ಬೇರೆ ಕಡೆ ದುಡ್ಡು ಕೊಟ್ಟು ತರಿಸ್ಕೊಂಡು ಸರ್. ಯಾರು ಇಲ್ಲಿಯವ್ರು ಯಾರು ಅವ್ರು ಸರ್? ಅಲ್ಲಿ ಬೇರೆ ಕಡೆಯಿಂದ ಬಂದಿದ್ರು ಎಲ್ಲ. ಆ ಕಡೆಯಲ್ಲಿ ಹೇಳಿದ್ರು ಸರ್, ನಾನು ಮಳವಳ್ಳಿಗೆ ಹೋಗ್ಬೇಕು, ನಾನು ಮದ್ದೂರಿಗೆ ಹೋಗ್ಬೇಕು, ನಾನು ಗುಲ್ಬರ್ಗದಿಂದ ಕರ್ಸೋರು ಲೆಕ್ಕ ಹಾಕೊಳ್ರಿ ಪಾದಯಾತ್ರೆಗೆ. ಇಷ್ಟೆಲ್ಲ ಮಾಡಿ ಯಾಕೆ ಅಂತ ಬಂದಂದಲ್ಲಿ ಮಾಡ್ಬೇಕು ಅವರು? ಇಲ್ಲಿ ಮಾಡೋರು 20 ಹಳ್ಳಿಯವ್ರೆ ಕರ್ಸಿ ಮಾಡಿ ಹೋರಾಟ ಮಾಡಬೇಕು ಅಂತ ಸ್ಥಳೀಯ ರೈತರು ಬೇಕು. ಈಗ ನಾವು ಬೇಕು ಅಂತ ಸ್ಥಳೀಯರು ಬಂದಿದ್ವು, ಅದೇ ಥರ ಮಾಡಲಿ ಬಿಡಿ. ಹಾಂ, ಈಗ ಶಾಸಕರು ಅದನ್ನೇ ಹೇಳ್ತಾರೆ, ದುಡ್ಡು ಕೊಟ್ಟು ಕರ್ಸಿದ್ದಾರೆ ಇಲ್ಲಿ ಹೋರಾಟಕ್ಕೆ. ದುಡ್ಡು ಕೊಟ್ಟೆ ಕರ್ಸುತ್ತೆ ಸರ್. ಬೇರೆ ಆಗೋವ್ರಿಗೆಲ್ಲ ಅವ್ರು ಹಂಗೆ ಬರ್ತಾರೆ ಅಲ್ಲಿಂದ ಚಾರ್ಜ್ ಇಲ್ಲದೆ. ಬಸ್ಸು, ಮೆಟಡೋರು ಪ್ರತಿಯೊಂದು ಎಲ್ಲ ಅದು ಮಾಡೇ ಕರ್ಸಿತ್ತು. ನಿಮ್ಮ ಮಕ್ಳು ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್? ಏನೋ ಪ್ರೈವೇಟ್ ಏನೋ ಮಾಡ್ಕೊಂಡು ಮಾಡ್ತಾವ್ರೆ. ಅಂದ್ರೆ ಈ 20 ಕೋಟಿ ಬಂದ್ರೆ ಒಂದು 5 ಕೋಟಿನ ಸೈಟ್ಗೆ ಹಾಕೊಂಡ್ರು ಇನ್ನೊಂದು 15 ಕೋಟಿ ಮಿಕ್ಕತ್ತಲ್ಲ. ನಿಮ್ಮ ಮಕ್ಕಳಿಗೆ ಏನಾದ್ರು ಜೀವನ ಆಗುತ್ತೆ. ಮನೇನೋ ಏನೋ ಯಾವುದೋ ತಾವು ಸೈಟೋ ಮನೇನೋ ತೆಗೆದುಕೊಂಡು ಚೆನ್ನಾಗಿರಕ್ಕೆ ಬಿಡ್ತೀವಿ ನಾವು. ಹಾಂ, 8 ಎಕರೆ ಕೂಡ ಕೊಡಲೇಬೇಕು. 8 ಎಕರೆ ನಾವು, ನನ್ನ ತಮ್ಮನ 4 ಎಕರೆ, ನನ್ನ 4 ಎಕರೆ. 4 ಎಕರೆ. ಇಬ್ಬರು ಮಕ್ಕಳು ಕೂಡ. ಒಟ್ಟು 10 ಕೋಟಿ ನಿಮ್ಗೆ ಸಿಗುತ್ತೆ ಅಲ್ವಾ? 10 ಕೋಟಿ 5 ಕೋಟಿ 5 ಕೋಟಿ 5 ಕೋಟಿ ನೀವು ಸೈಟ್ ತಗೊಂಡು ಕೂಡ ಇನ್ನು 5 ಕೋಟಿ 2.5 ಇಬ್ರು ಮಕ್ಕಳು ಕೊಟ್ಟರು ಬದುಕೋತಾರೆ. ಏನು ತೊಂದರೆ ಇಲ್ಲ ಸರ್. ಇದು 100% ಆಗಲೇಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಯಾರು ತಗೊಳ್ಳರು, ಎಲ್ಲ ಆಗಲೇಬೇಕು. ಹಾಂ, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರೆ ರೈತರೆಲ್ಲ ನಮ್ಮ ಪರವಾಗಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅವತ್ತು ಯಾಕೆ ಮಾಡಿದ್ರು ಅಕ್ವೈರೇಷನ್ ಅಂತ ಯಾಕೆ ಮಾಡಿದ್ರಿ? ಹಾಂ, ಅಕ್ವೈರೇಷನ್ ಅಂತ ಯಾಕೆ ಮಾಡಿ ರೆಡ್ ಜೋನ್ ಮಾಡಿದ್ರು? ಇವತ್ತು ನಮ್ಮ ಜಮೀನೇ ಆಗಲಿ, ಇವತ್ತು ಎಷ್ಟು ಕೋಟಿಗಿರೋದು? ಇಲ್ಲೆಲ್ಲ ಅಡಿಲೆಕ್ಕ, ಇಲ್ಲಿ ಮೇಡ್ನಹಳ್ಳಿ ಈ ಕಡೆಗೆ ಕೊಡಿಯಾಲ ಕರಿನಹಳ್ಳಿ ಎಲ್ಲ ರೋಡೆಲ್ಲ 6 ಕೋಟಿ 7 ಕೋಟಿ. ಹಾಂ, 30 ಲಕ್ಷ ಹೇಳ್ಕೊಂಡ್ರಿ ಸಾರ್ ಮಗಳಿರ್ತಾವೆ ಹೇಳಕ್ಕೆ ಹೋಗೋಕ್ಕೆ. 20 ಲಕ್ಷ 30 ಲಕ್ಷ ಹೇಳಿದ್ರು ಕುಂಟೆಗೆ ಎಷ್ಟು ಕೋಟಿ ಆಯಿತು? ಹಾಂ, ನಾವೇ ಒಂದು ಸೈಟ್ ಬೇಕು ಅಂತ ನನ್ನ ಮಗನಂತೆ ಕೇಳೋದಕ್ಕೆ ಇಲ್ಲೇನೋ ಒಂದು 5 ಗುಂಟೆ ಮಾಡೋದು ಅಂತ ಈ 30ರಿಂದ 28ಕ್ಕೆ ಬಂದರು. 28 ಲಕ್ಷ ಎಷ್ಟು ಸರ್? ಒಂದು ಗುಂಟೆ 28 ಲಕ್ಷ ಎಷ್ಟಾಗ್ತದೆ? 40 ಗುಂಟೆಗೆ ಹಾಂ, ಎಷ್ಟು 8-12 ಕೋಟಿ ಆಯ್ತದೆ. ಹಾಂ, ಅಂಥವು ಅಷ್ಟು ನಮಗೂ ಅವ್ರಿಗೆ ಹೇಳ್ದೂರ ಸರ್. ಆ ಕಡೆ ರೋಡು, ಈ ಕಡೆ ಇಲ್ಲೇನೇನೆ ನಮ್ಮದು ಅದು. ಒಂದು ಗುಡ್ಡೆಯಿಂದ ಆಚೆ, ಗುಡ್ಡೆಯಿಂದ ಈಚೆ. ಅಂಥದ್ರಲ್ಲಿ ನಮ್ದು ಯಾರು ತಗೊಳ್ಳಲ್ವಲ್ಲ, ಯಾಕೆ ಕೊಡಬಾರ್ದು ಇವ್ರಿಗೆ? ಅಲ್ಲ, ಯಾಕೆ ನಾವು ಅಕ್ವೈರಿ ಬಿಡಬಾರ್ದು? ಆಗಲೇಬೇಕು, 100% ಆಗಲೇಬೇಕು. ಕುಮಾರಸ್ವಾಮಿ ಅವರು ರೆಡ್ ಝೋನ್ ತಂದಿದ್ದಾರೆ. ಇವತ್ತು ಕತೆ ಹೆಂಗೋ ಇತ್ತು ಅಲ್ಲ, ರೆಡ್ ಝೋನ್ ತಂದಿದ್ದಾರೆ, ಏನೋ ಉತ್ತರ ಆಗ್ತಿತ್ತು. ರೆಡ್ ಝೋನ್ ಇರೋದಕ್ಕೇನೇನು ಯಾರು ಏನು ಮಾತಾಡ್ತೆ. 20 ಲಕ್ಷ ನಾವೂ ಮಾರಿದ್ದೀವಿ. 60 ಸಾವಿರಕ್ಕೆ 60 ಸಾವಿರಕ್ಕೆ ಎಕರೆ ಕೊಟ್ಟಿದ್ದೀವಿ. ಅಲ್ಲ, 60 ಸಾವಿರಕ್ಕೆ ಎಕರೆ ಕೊಟ್ಟಿದ್ದೀವಿ. ಒಂದು ಎಕರೆಗೆ 60 ಸಾವಿರ ಕೊಟ್ಟಿದ್ದೀರಾ? 60 ಸಾವಿರ ಕೊಟ್ಟಿದ್ದು 3 ಎಕರೆನಾಗ. ಹಾಂ, ಅವಾಗ
ನಮ್ಮ ತಾತ ರೆಡ್ ಝೋನ್ ಮರಗಡ್ಡ ಮಾದೇ ಅಂದ್ಬಿಟ್ಟು ಸಾಕಾದಷ್ಟು ಜನ ಮುಡುಕಿದ್ರು 60 ಎಕರೆ ಆಕ್ಸನಲ್ಲೇ ಕೂಗಿ. ಈಗ ನಿಮಗೆ ಆಸ್ತಿ ಬಂದಿದ್ದು ನಿಮ್ಮ ತಾತನಿಂದನ? ತಾತ ಮುತ್ತಾತ ಆಸ್ತಿ ಬಂತು. ನಾವು ಯಾವುದು ದರ್ಕಾಸು ಅಂಥದ್ರಲ್ಲಿ 10 ಕುಂಟೆಲು ನಾವು ಯಾವುದೂ ಇಲ್ಲ. ಈಗ ನಿಮ್ಗೆ ಏನು ಆಸ್ತಿ ಇದೆ ಇಷ್ಟು ಎಕರೆ ಅದೆಲ್ಲ ಕೂಡ ನಿಮ್ಮ ತಾತನಿಂದನೇ ಬಂದಂಥದ್ದು? ತಾತನಿಂದನೇ ಬಂದದ್ದು. ಈಗ ನಿಮ್ಮ ತಾತ ಮಣ್ಣಲ್ಲಿ ಮಣ್ಣಾಗೋಗಿರೋದು ಎಲ್ಲಿ? ಅವ್ರಿಗೆ ಹೋಗಿರೋದು ಎಲ್ಲಿ ಅಂತ ಆದ್ರೆ ಅಂಜಪುರದಲ್ಲಿ ಅದನ್ನು ಕೂಡ ಅಕ್ವೈರ್ ಮಾಡ್ಕೋತಾರ? ಅಕ್ವೈರ್ ಅದನ್ನು ಮಾಡ್ಕೋತಾರೆ. ನೀವು ಪೂಜೆ ಗೀಜೆ ಎಲ್ಲ ಮಾಡಕ್ಕೆ ತಿಥಿ ಮಾಡೋದಕ್ಕೆ ಯಾರು ಇವಾಗ ಪೂಜೆ ತಿಥಿ ಮಾಡೋದು ಇದು ಇಷ್ಟು ಊರು ಹೋಗುವಾಗ ಸಿಂಗಾಪುರ್ ಮಲೇಷ್ಯಾ ಆದಂಗೆ ಆಗುತ್ತೆ ಅಂತಾರೆ ಈಗ ಮಾತಾಡೋದಿಲ್ಲಿ. ಅದಾಗುವಾಗ ನಾವು ಒಬ್ಬನೆಲ್ಲ ಹಾಕಿದ್ದೀನಿ ನಮ್ಮ ಮಗುನೆಲ್ಲ ಹಾಕಿದ್ದೀನಿ ಅಂತ ಹೇಳ್ತಾರೆ. ಹೇಳೋದು ಯಾಕೆ? ಎಲ್ಲ ಹೋಗುತ್ತೆ ಸರ್. ಆಗ ಎಲ್ಲ ಹೋಗುತ್ತೆ. ಹಾಂ, ಎಲ್ಲೋ ಇವಾಗ ಎಲ್ಲೋ ಸತ್ತೋದ್ರು ಎಲ್ಲೋ ಬೂದಿಗೆ ಹಾಕ್ಬಿಡ್ತಾರೆ. ಅವರು ಮನೇಲಿ ಕೈ ಮುಕ್ಕೋತಾರೆ ಬಿಡಿ ಸರ್. ಇವಾಗ ಬರ್ನ್ ಮಾಡೋದೇ ಹೋದ್ರು ಬರ್ನ್ ಮಾಡಿದ್ರು ಬಂದ್ಬಿಟ್ರು. ಅಲ್ಲೋ ಕೈ ಮುಕ್ಕಳಕ್ಕಾಯ್ತದ ಮಾತಾಡೋದು? ಮನೇಲಿ ಸ್ವಾಮಿ ಅಂತ ಕೈ ಮುಕ್ಕಳ್ರೆ ಆಯ್ತು. ಇವಾಗ ಇಲ್ಲಿ ನಿಮ್ದು ಸುಮಾರು 7 ರಿಂದ 8 ಎಕರೆ ಜಮೀನಿದೆ, 20 ಕೋಟಿ ಬಾಳುತ್ತೆ. ಅದೇ ರೆಡ್ ಝೋನ್ ಏನ ತೆಗ್ದಿದ್ರೆ ಅವತ್ತೇ ಕುಮಾರಸ್ವಾಮಿ ಅವರು ಇವತ್ತು ನಾವು ಯಾವಾಗ ಉದ್ಧಾರ ಆಗ್ಬಿಡ್ತಾ ಇದ್ವಿ ಅಂತ ನೀವು ಅವತ್ತು ಮಾಡ್ಲಿಲ್ಲ. ಇವತ್ತು ಬಂದವರಿಗೆ ಈಗ ರೈತರ ಪರ ಇದ್ದೀನಿ. ಏನ್ ರೈತರ ಪರ ಇರೋದು? ಅಲ್ಲ, ಏನ್ ರೈತರ ಪರ ಇರೋದು ಇವರು? ಕುಮಾರಸ್ವಾಮಿ ಆಗಲಿ ಅವರ ಮಗ ಆಗಲಿ ನಿಖಿಲ್ ಕುಮಾರಸ್ವಾಮಿ ಎಲ್ಲೇ ಆಗಲಿ ಯಾವುದೇ ಆಗಲಿ ಹೋರಾಟ ನಿಲ್ಲಿಸ್ತೀನಿ ಅಂತಾರೆ. ನಿಲ್ಲಿಸ್ತೀನಿ ನೋಡೋಣ. ನಿಮ್ಮ ಹೋರಾಟ ಯಾರು ನಿಲ್ಸಕ್ಕಾಗಲ್ಲ. ನಮ್ಮ ಹೋರಾಟ ಯಾರು ನಿಲ್ಸಕ್ಕಾಗಲ್ಲ. ಇದು ಅಭಿವೃದ್ಧಿ ಆಗ್ಲೇಬೇಕು. ಹಾ, ನಿಮ್ಗೆ ಎಷ್ಟು ವರ್ಷ? ನಮ್ಗೆ 72 ವರ್ಷ. 72 ವರ್ಷದಿಂದ ಹೊಲದಲ್ಲಿ ನೀವು ಫಸಲು ತಗೊಂಡು ಬಂದಿದ್ದೀರಾ. ಈಗ ಬಿಟ್ಟು ಹೋಗಕ್ಕೆ ಮನಸ್ಸು ಏನೋ ನೋವಾಗಲ್ಲ? ಮನ್ಸೇನು ಸಾಕಾಗತ್ತೆ ಸರ್. ಈಗ ಒಂದು ಹೊಳಗೆ 1000 ರೂಪಾಯಿ ಕೂಲಿ, ಎಣ್ಣೆಗೆ 500 ರೂಪಾಯಿ. ನಾವು ಬೆಳೆ ಬೆಳೆಯೋಕೆ ಹೋದ್ರೆ ಏನೂ ಆಗಲ್ಲ ಸರ್. ಈಗ ಬರೋದು ಇಲ್ಲ ಮ್ಯಾಲೆ ಬರ್ಬೋದು. ಹಾಂ, ಅಂಥದ್ದು ನಮ್ಗೆ ಏನು ಬೇಕು? ಏನೋ ಡೆವಲಪ್ ಆದ್ರೆ ಸೈಡ್ ಗಿಟ್ ಆದರೆ ಮತ್ತೆ ಮಕ್ಕಳು ಮೊಮ್ಮಕ್ಕಳು ಬದುಕ್ತಾರೆ ಬಿಡಿ. ನಮ್ದೆಲ್ಲ ಆಯ್ತು ಪಟ್ಟು ಆಯ್ತು. ಇರೋ ಗಟ್ಟ ಹೊತ್ತು ತಿಂದ್ರು ಬಿಟ್ಟು ಸಾಗೋದಷ್ಟೇ. ಆದ್ರೂ ನಿಮ್ಮ ಮಕ್ಕಳಿಗೆ ಈಗ ನಿಮ್ಮ ತಾತನಿಂದ ನಿಮಗೆ ಬಂತು ಜಮೀನು. ಈಗ ನಿಮ್ಮ ಮಕ್ಕಳಿಗೆ ನಿಮ್ಮ ಜಮೀನೇ ಇಲ್ವಲ್ಲ? ತಾತನಿಂದ ನಮ್ಮ ಅಪ್ಪರ ಬಂತು, ನಮ್ಮ ಅಪ್ಪರಿಂದ ನನಗೆ ಬಂತು. ಇವಾಗ ನಮ್ಮಿಂದ ನಮ್ಮ ಮಕ್ಕಳು ಅವ್ರು ಬಂದು ಮಾಡ್ತಾರೆ ಸರ್. ಇಲ್ಲಿ ಬರೋದೇ ಇಲ್ಲ, ಮಕ್ಕಳು ಬರೋದೇ ಇಲ್ಲ. ಸಿಟಿ ಸೇರ್ಕೊಂಡವ್ರೆ. ಓಕೆ, ಇದೇ ದುಡ್ಡು ಮಾರಿ ಅವ್ರು ಕೊಟ್ರಾಯ್ತು, ಅವ್ರಲ್ಲೇ ಉದ್ಧಾರ ಇಲ್ಲ. ಅವ್ರ ಸೈಟು ಮನೇನೋ ತಕೊಂಡು ಏನೋ ಮಾಡ್ಬೋದು. ಈಗ ಹೇಳಿದೀನಿ ನಾವು ಅರ್ಧ ತಗೋದು ಅವತ್ತು ಹೇಳಿದಿನಾಗ ನಾವು ಒಂದು 2 ಎಕರೆಗೆ ಸೈಟ್ ತಗೊಂಡ್ರೆ ಅವನು 1 ಎಕರೆ ಇವನು 1 ಎಕರೆ 50-50 ಬರ್ತದೆ ಸೈಟು. ಅವತ್ತು ಮಕ್ಕಳು ಮೊಮ್ಮಕ್ಕಳು ತಗೋಗಿರ್ತಾರೆ. ಹಾಂ, ಅವತ್ತು ಮತ್ತೇನು ಒಂದ್ ಎಕರೆಗಿದೆ ಆಯ್ತದಾಗ ಕೋಟಿ ಆಯ್ತದೆ ಸೈಟಾಗ. ಹಾಂ, ಸೈಟ್ ಬಿಡಿಕತ್ತೇವೆ. ಇವಾಗ 1 ಎಕರೆ ಮಾರೋದು ಒಂದೇ, ಆಮೇಲೆ ಒಂದು ಸೈಟ್ ಮಾರೋದು ಒಂದೇ. ಹಾಂ, ಒಳ್ಳೆ ಚಿನ್ನದಂತ ಜಮೀನು ಹಂಗಾರೆ. ಹಾಂ, ಒಳ್ಳೆ ಜಮೀನು. ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಬಹಿರಂಗಕ್ಕೆ ಬರ್ತೀನಿ, ರೈತರು ಕೂಡ ಮುಂದೆ ಚರ್ಚೆ ಮಾಡೋಣ, ಮುಖ್ಯಮಂತ್ರಿಗಳೇ ಬನ್ನಿ ಅಂತ ಹೇಳ್ತಾರೆ. ಯಾಕೆ ಮುಖ್ಯಮಂತ್ರಿ ಬರ್ತಾರೆ? ಒಂದು ನಿಮಿಷ, ಯಾಕೆ ಮುಖ್ಯಮಂತ್ರಿ ಬರ್ತಾರೆ? ನಾವಿದ್ರು ಮುಖ್ಯಮಂತ್ರಿ ಒಂದು ಬಹಿರಂಗದಲ್ಲಿ ಕುಮಾರಸ್ವಾಮಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಇದು ಮಾಡಕ್ ಬರ್ತಾರೆ. ಇಲ್ಲಿ ಹೋಗಿ ಅಂತವ್ರು ಮಾತಾಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಲಿ. ಎಲ್ಲಿಗೆ? ವಿಧಾನಸೌಧಕ್ಕೆ ಹೋಗ್ಲಿ. ವಿಧಾನಸೌಧಕ್ಕೆ ಹೋಗಿ ಚರ್ಚೆ ಮಾಡಲಿ ಮುಖ್ಯಮಂತ್ರಿ ಜೊತೆ ಕುಮಾರಸ್ವಾಮಿ ಅವರು ತಾಕತ್ತಿದ್ರೆ. ಅಲ್ಲ ಅಂದ್ರೆ 4 ಗೋಡೆಗಳ ಮಧ್ಯೆ ಕುತ್ಕೊಂಡು ಯಾಕೆ ಚರ್ಚೆ ಮಾಡಬೇಕು? ರೈತರ ಮುಂದೆನೆ ಬರ್ತೀವಿ, ರೈತರು ನಿಜವಾಗ್ಲೂ ನನ್ನ ಪರವಾಗಿದ್ದಾರೆ ಅಂತ ಹೇಳಿ. ರೈತರ ಪರ ಯಾವ್ದು ಬಿಡ್ರಿ? ರೈತರ ಪರ ಇದ್ರೆ ಯಾಕೆ ರೆಡ್ ಝೋನ್ ಮಾಡ್ಬಿಡೋರು? ಅಲ್ಲ, ರೈತರ ಪರ ಇದ್ರೆ ತೆಗೆದು ಬಿಸಾಕಿರಿ. ಇವತ್ತು ನಾವು ಒಳ್ಳೆ ಉದ್ಧಾರ ಆಗೋತ್ಕೊಂಡ್ರಿ. ಇವತ್ತು 4 ಕೋಟಿ 5 ಕೋಟಿಗೆ ಮಾರಿರೋ ನಾವು. ರೆಡ್ ಝೋನ್ ಜೊತೆಯಿಂದ ಅವಾಗಲೇ 1 ಎಕರೆ ಮಾರ್ಕೊಂಡಿದ್ರು, ನೀವು ಒಂದು 5 ಎಕರೆ ಉಳಿಸ್ಕೊಂಡಿದ್ರು, ಯಾವತ್ತೂ ಉದ್ಧಾರ ಆಗ್ಬಿಡ್ತಾ ಇದ್ರೆ ಅಂತ ನೀವು ಅದನ್ನ ಮಾಡ್ಲಿಲ್ಲ. ಇವಾಗ ಬಂದು ರೈತರ ಪರವಾಗಿ. ರೈತರ ಪರ ಅಂದ್ರೆ ಯಾರು ಕೇಳ್ತಾರೆ ಸರ್? ಈಗ ಅಲ್ಲ, ರೈತರ ಪರ ಅಂದ್ರೆ ರೈತರ ಪರ ಅನ್ನೋದು ಇಲ್ಲ, ಯಾರ ಪರ ಆದ್ರೂ ಇಲ್ಲ. ಈಗ ಅದನ್ನೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಏನೋ ಒಂದು 8-10% ಮಾತ್ರ ರೈತರು ಒಪ್ಕೊಂಡಿರ್ಬೋದು, ಈ 90 ಭಾಗ ರೈತರು ನಮ್ಮ ಪರವಾಗಿದ್ದಾರೆ. ಇವತ್ತು ನಾನು ಹೇಳ್ತೀನಿ 80% ಬೇಕು ಅಂತ, 20% ಬೇಡ ಅಂತ. ಬೇಕು ಅಂತ ಇವ್ರೇನು ಗೊತ್ತಾ? ಇಲ್ಲೆಲ್ಲರೂ ಬಂದ್ಬಿಟ್ಟು ಬೇರೆಯವ್ರನ್ನೆಲ್ಲ ಗುಂಪು ಕೊಟ್ಕೊಂಡು ಹೊರಗಡೆಯಿಂದ ಕರ್ಕೊಂಡು ಗುಂಪು ಕೊಟ್ಕೊಂಡು ಏನಿಲ್ಲಿ ಅನ್ನೋದು ಬೇಡ, ದುಡ್ಡು ಕೊಟ್ಕೊಂಡು ದುಡ್ಡು ಕೊಡ್ತಾ ಬರ್ತಾರೆ. ಈಗ ಮಂಡ್ಯ ಗುಲ್ಬರ್ಗದಿಂದ ಬಂದಿರೋ ದುಡ್ಡು ಕೊಡ್ತಾ ಬರ್ತಾರೆ ಸರ್ ಇಲ್ಲಿಗೆ. ಹಾಂ, ಇವತ್ತು ಕುಮಾರಸ್ವಾಮಿ ಹೇಳಿದ್ರು ಏನೂ ಆಗಲ್ಲ ಸರ್. ಕುಮಾರಸ್ವಾಮಿ ಹೇಳಿದ್ರು ರೈತರ ಪರ ಆದ್ರೂ ನಮಗೆ ಬೇಕು. ಸರಿ, ಎಸ್ ವೀಕ್ಷಕರೇ, ಬರ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರು ಅವಾಗಲೇ ಇದನ್ನ ಟೌನ್ಶಿಪ್ ಮಾಡಬೇಕು ಅಂತ ಹೊರಟ್ರು. ಅದಾದ್ಮೇಲಿಂದ ಏನೋ ಸ್ವಲ್ಪ ಖ್ಯಾತೆ ಆಯಿತು, ಅದ್ರ ರೆಡ್ ಝೋನ್ ಮಾಡಿ ಬಿಟ್ಬಿಟ್ರು. ನೀವು ರೆಡ್ ಝೋನ್ ಮಾಡಿದ್ಯಾಕೆ? ನೀವು ರೆಡ್ ಝೋನ್ ಮಾಡಿರೋದ್ರಿಂದ ನಮ್ಮ ಹೊಲ ಗದ್ದೆಗಳಿಗೆ ಬೆಲೆನೇ ಬರಲಿಲ್ಲ.
25 ವರ್ಷ ಮುಂದಕ್ಕೆ ನಾವು ಹೋದ್ವಿ, ಆದರೆ ಇವತ್ತು ಬಂದು ನಾವು ರೈತರ ಪರವಾಗಿದ್ವಿ ಅಂತ ಹೇಳ್ತೀರಿ. ಅವತ್ತು ರೈತರನ್ನ ನೀವು ರೆಡ್ ಝೋನ್ ತೆಗೆದಿದ್ರೆ ನಾವೆಲ್ಲ ಉದ್ಧಾರ ಆಗ್ತಿದ್ವಿ. ನಮ್ಮ ಒಂದೊಂದು ಎಕರೆನೂ ಕೂಡ ಕೋಟಿಗಟ್ಟಲೆ ಹೋಗ್ತಾ ಇತ್ತು, ಬರೀ 50-60 ಲಕ್ಷ ಕೊಡೋಂಗಾಯ್ತು. ಅವಾಗ ಹೇಳ್ತೀರಾ ನೀವು, ಇವಾಗ ಯಾಕೆ ಬಂದಿದ್ದೀರಾ? ಇದು DK ವರ್ಸಸ್ HDKನಾ, ನಿಮ್ಮ ರಾಜಕೀಯಗೋಸ್ಕರನಾ ಅಥವಾ ನಿಮ್ಮ ಪ್ರಾಪರ್ಟಿನ ಉಳಿಸ್ಕೊಳ್ಳೋಕ್ಕೋಸ್ಕರನಾ ಅಂತ ಜನ ಪ್ರಶ್ನೆ ಮಾಡ್ತಿರುವಂಥದ್ದು. ನಾವು ಎರಡು ಕಡೆನೂ ಮಾತಾಡಿಸ್ತೀವಿ, ಯಾರು ಬೇಕಾದರೂ ಬಂದು ಮಾತಾಡ್ಬೋದು, ಯಾರಾದರೂ ಫೋನ್ ಮಾಡಿ. ಯಾವನಿಗೂ ಕೇಳ್ಕೊಂಡು ಬಂದವರಲ್ಲ ನಾವು, ಯಾವನ್ನ ಫೋನ್ ಮಾಡಿ ಹೇಳ್ಕೊಂಡು ಇಂಥ ಸುದ್ದಿ ತಗೊಳ್ಳಿ ಅಂತ ಹೇಳ್ಕೊಂಡು ಬಂದವರಲ್ಲ ನಾವು. ಯಾರನ್ನು ಬೇಕಾದ್ರೂ ಮಾತಾಡ್ತೀವಿ ರೀ. ಮತ್ತೊಬ್ಬರು ಇದ್ದಾರೆ ರೈತರು, ಸೊ ಅವರನ್ನು ಕೂಡ ನಾವು ಮಾತಾಡ್ತೀವಿ.